ಒಂದು ಚಿಕ್ಕ ಕತೆ. ಒಬ್ಬ ತಾಯಿಗೆ ಇಬ್ಬರು ಪುಟ್ಟ ಮಕ್ಕಳು. ಅವರಿಬ್ಬರು ಯಾವಾಗಲೂ ಕಿತ್ತಾಡ್ತಿರ್ತಾರೆ. ಆಗ ಅಮ್ಮ ನೋಡಿ ನೋಡಿ ಸುಸ್ತಾಗಿರುತ್ತಾರೆ. ಏನ್ ಮಾಡೋದು, ಇವರಿಗೆ ಹೇಗೆ ಅರ್ಥ ಮಾಡಿಸುವುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮನಿಗೆ ಒಂದು ಉಪಾಯ ಉಳಿಯುತ್ತದೆ. ಏನೆಂದರೆ, ಇಬ್ಬರಿಗೂ ಒಂದು ಟಾಸ್ಕ್ ಕೊಡ್ತಾರೆ. ಅದು ಏನಪ್ಪಾ ಅಂದ್ರೆ, ಯಾರು ಜಗಳ ಆಡಲ್ವೋ ಅವರಿಗೆ ಒಂದು ಗಿಫ್ಟ್ ಅಂತ. ಆಗ ಇಬ್ಬರೂ ಆಯ್ತು ಅಂತ ಒಪ್ಪಿಕೊಳ್ಳುತ್ತಾರೆ. ಅವತ್ತಿನ ದಿನವೆಲ್ಲ ಜಗಳ ಆಡೋದೇ ಇಲ್ಲ. ಒಬ್ಬರಿಗೊಬ್ಬರು ಮುದ್ದಿಸ್ಕೊಂಡು ಅಮ್ಮನ ಜೊತೆ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಸಂಜೆ ಆಗುತ್ತೆ, ಯಾರು ಕೂಡ ಕಿತ್ತಾಡೋದಿಲ್ಲ. ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅಮ್ಮ ತುಂಬಾ ಆರಾಮಾಗಿ ಇರುತ್ತಾರೆ. ಅಮ್ಮ ಟೈಮ್ ಆಯ್ತು, ಟಾಸ್ಕ್ ಕಂಪ್ಲೀಟ್ ಆಯ್ತು, ನಾನೇ ಗೆದ್ದೆ ಅಂತ ಇಬ್ರು ಮಕ್ಕಳು ಓಡಿ ಬರ್ತಾರೆ. ಆಗ ಅಮ್ಮ, ಗುಡ್, ಇಬ್ರು ಗೆದ್ದಿದ್ದೀರಾ. ನೀವು ಇವತ್ತು ಏನೇನು ಮಾಡಿದ್ರಿ ಹೇಳಿ ಅಂತ ಹೇಳ್ತಾರೆ. ಆಗ ಮಕ್ಕಳು, ನಾವು ಇವತ್ತು ಆಟ ಆಡಿದ್ವಿ, ಖುಷಿಯಾಗಿ ಇಬ್ಬರೂ ಒಟ್ಟಿಗೆ ಊಟ ಮಾಡಿದ್ವಿ, ಜೊತೆಯಾಗಿ ಆಟ ಆಡಿದ್ವಿ ಅಂತ ಹೇಳ್ತಾರೆ. ನೋಡಿ, ನೀವು ಕಿತ್ತಾಡಿದರೆ ಇದನ್ನೆಲ್ಲ ಮಾಡಕ್ಕಾಗ್ತಿರಲಿಲ್ಲ. ನೀವು ಜೊತೆಯಾಗಿದ್ದಾರೆ ಎಷ್ಟು ಖುಷಿಯಾಗಿ ಇರುತ್ತೀರಾ. ನಾನು ಕೂಡ ಖುಷಿಯಾಗಿರುತ್ತೇನೆ. ನೀವು ಯಾವತ್ತೂ ಹೀಗೆ ಜಗಳ ಆಡ್ದಂಗೆ ಖುಷಿಯಾಗಿರಬೇಕು ಅಂತ ಅಮ್ಮ ಮಕ್ಕಳಿಗೆ ಹೇಳ್ತಾಳೆ. ಮಕ್ಕಳು, ಹೌದು ಅಮ್ಮ, ನಾವು ಇವತ್ತು ತುಂಬಾ ಖುಷಿಯಾಗಿದ್ವಿ. ನಾವು ಇನ್ಮುಂದೆ ಹೀಗೆ ಇರುತ್ತೇವೆ ಅಂತ ಅಮ್ಮನಿಗೆ ಮಕ್ಕಳು ಪ್ರಾಮಿಸ್ ಮಾಡುತ್ತವೆ.